ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಗ್ಸ್ ಬೈ ರವಿ. ಇವತ್ತು ಚಿಕ್ಕನಾಯಕನಹಳ್ಳಿಲಿದ್ದೀವಿ, ತುಮಕೂರು ಡಿಸ್ಟಿಕ್. ನಾನು ನಮ್ಮ ಅಕ್ಕನ ಮಗಳು ಇಡ್ಲಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಒಂದು ಹಳೇ ಹೋಟೆಲ್ ಇದೆ, ತುಂಬ ವರ್ಷದ್ದು. ಬನ್ನಿ ನೋಡೋಣ, ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಬರೋಣ. ಆನ್ ದ ವೇ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಆ ರೋಡಲ್ಲಿ ಬಂದರೆ ತಗೊಂಡ್ಮೇಲೆ ನಿಮಗೆ ರೈಟಲ್ಲಿ ಒಂದು ಹೋಟ್ಲಿದೆ. ಮೊದಲು ಇದು ನಮ್ಮ ಅಜ್ಜಿ ಮನೆ ಹತ್ರ ಇತ್ತು ಆ್ಯಕ್ಚುಲಿ, ಈಗ ಇಲ್ಲೂ ಟ್ರಾನ್ಸ್ಫರ್ ಮಾಡೋರೆ. ಇದೇ ಸ್ವಾಮಿ ಹೋಟೆಲ್, ತಿಂಡಿ ತಯಾರಿದೆ. ಡಾಕ್ಟರ್ ಸುರೇಶ್ ನೋಡಿ, ಇದೇ ಸ್ವಾಮಿ ಹೋಟೆಲ್ಲು. ಖುಷಿ ಅಂತೂ ಈಗರ್ಲಿ ವೆಯ್ಟಿಂಗ್ ಫಾರ್ ಇಡ್ಲಿ. ಇಡ್ಲಿಲಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಅಂತ ಕೊಡ್ತಾರೆ. ಇಡ್ಲಿ ಟೆಕ್ಸ್ಚರ್ ಮಾತ್ರ ಸೂಪರ್ ಆಗಿದೆ. ಕೆಂಪು ಚಟ್ನಿ, ಹೀಗೆ ಈರುಳ್ಳಿ ಪಲ್ಯ ತಿಂತಾ ಇದ್ರೆ ಇದು ಸ್ವಾಮಿ ಹೋಟ್ಲು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು? ಇದು ಒಲೆ ನಾವು ಶುರು ಮಾಡಿ 93ರಲ್ಲಿ. ಅದರಿಂದ ನಮ್ಮ ಮಾವಾರು ಬೆಳಿಗ್ಗೆ 7 ಗಂಟೆ ಸ್ಟಾರ್ಟು, 11 ಗಂಟೆ ಕ್ಲೋಸ್ ಆಗುತ್ತೆ. ಎಷ್ಟು ಇಡ್ಲಿ ಹೋಗ್ಬೋದು ಡೈಲಿ? ಒಂದು 150-200 ಹೋಗುತ್ತೆ. ಬರೀ ಇಡ್ಲಿ ಒಂದೇನ ಮಾಡೋದು? ಇಡ್ಲಿ ಪಲ್ಯ ವಡೆ. ಎಲ್ಲ ಅಡ್ರೆಸ್ ಬರುತ್ತೆ ಇದು? ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ. ಓಕೆ. ಬಿಸಿ ಬಿಸಿ ಇಡ್ಲಿನೇ ಕೊಡ್ತೀರಲ್ವಾ? ಬಿಸಿ ಇಡ್ಲಿ ನಾವು ಬಾಕ್ಸಿಂದ ತೆಗೆದು ಇಟ್ಕೊಳ್ಳೋದೇ ಇಲ್ಲ. ಹೆಂಗಿತ್ತು ಟೇಸ್ಟ್? ಸೂಪರ್ ಅಲ್ಲ? ಸ್ವಲ್ಪ ಖಾರ ಅನ್ಸ್ತಲ್ವ ನಿನಗೆ? ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ 5 ರೂಪಾಯಿ ಇಡ್ಲಿ ಇದ್ದಾಗಿಂದನೂ ಈ ಹೋಟ್ಲಿಗೆ ಬರ್ತಾ ಇದ್ದೀನಿ. ಬೇರೆ ಯಾವುದೇ ಹೋಟ್ಲಿಗೆ ಹೋಗಲ್ಲ ಚಿಕ್ಕನಾಕ್ನಳ್ಳಿ. ನಾನು ಇದೇ ಹೋಟೆಲಲ್ಲೇ ಬಂದು ತಿನ್ನೋದು. ಓಕೆನಾ? ಟೇಸ್ಟ್ ವೈಸ್ ಸೂಪರ್. ಚಟ್ನಿ ಈರುಳ್ಳಿ ಪಲ್ಯ ಸೂಪರ್ ಕಾಂಬಿನೇಷನ್. ನೀವು ಏನಾದರೂ ಚಿಕ್ಕನಾಕ್ನಳ್ಳಿಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಈ ಹೋಟೆಲ್ಗೆ ಬಂದು ಒಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಫ್ರಮ್ 6 o'clock to 9 o'clock 9:30ವರೆಗೂ ಸರ್ವ್ ಮಾಡ್ತಾರೆ. ಓಕೆನಾ? ಬಂದೊಂದ್ಸರಿ ಟೇಸ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.